ಯಾಕೆ ನಮ್ಮವ್ವ ಹಿಂಗೆ ಮಾತಾಡ್ತಾಳೆ? ಅಲ್ಲ, ಏಟು ನಿಷ್ಠೂರವಾಗಿ ಅಂದ್ಬಿಟ್ಲು ನನಗೆ. ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ದೀಯಾ, ನಿನ್ಗೆ ಏನಾಗಬೇಕು ಅಂತ. ನಾನು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ರು ಏಟು ಅನ್ಸರ್ಸ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮೇನವರು ಇಡೀ ಮಕ್ಕಳನ್ನೆಲ್ಲ ನೋಡ್ಕೊಂಡು ಅವ್ರ ಹೊಟ್ಟೆ ಬಟ್ಟೆ ಕಷ್ಟ ಆಗದೆ ಇರೋ ಹಂಗೆ ಅವ್ರನ್ನ ಸಾಕೊಂಡು ಹೋಯ್ತವ್ರೆ. ಅವ್ವಂಗೆ ಕೃತಜ್ಞತೆ ಇಲ್ಲದೆ ಹೋದ್ರೆ ಆಟೋ ಹೋಯ್ತು. ಹೆಂಗೆ ಮನ್ಸಿಗೆ ನೋವಾಗ ಹಂಗೆ ಬಸ್ರಿ ಅನ್ನೋದು ಕಾಣ್ದೇ ಮಾತಾಡ್ಬಿಡ್ತು ನಮ್ಮವ್ವ. ಹಾಂ, ಅಲ್ಲ, ನಾನು ನಮ್ಮ ಮನೆಯವ್ರನ್ನ ಇಲ್ಲಿರೋಣ ಬನ್ನಿ ಅಂತ ಹೇಳಿ ಕರ್ಕೊಬಂದು ತಪ್ಪು ಮಾಡ್ಬಿಟ್ನಾ? ಪಾಪ ಆವಯ್ಯನು ಹಗಲೆಲ್ಲ ಕೂಲಿ ಮಾಡ್ಕೊಬಂದು ರಾತ್ರಿ ಮಕ್ಕಳೆಲ್ಲ ಊಟ ಆದಮೇಲೆ ಊಟ ಮಾಡಿ ಮಿಕ್ಕಿದ್ರೆ ಅದು ತಿಂತದೆ, ಇಲ್ಲ ಅಂದರೆ ಹಂಗೆ ಹೋಗಿ ಮಲಿಕೊಳ್ಳುತ್ತೆ. ಅಷ್ಟು ಪ್ರೀತಿಯಿಂದ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡಿರೋ ಅವಯ್ಯ ನಾಳೆ ದಿನ ನಮ್ಮವ್ವ ಅನ್ನೋ ಮಾತುಗಳು ಕೇಳಿಸ್ಕೊಬಿಟ್ರೆ ಹೆಂಗೆ ತಡ್ಕೊತೈತೆ? ಈಗೇನೋ ಅವ್ರಿಗೆ ಗೊತ್ತಿಲ್ಲ, ನಾನು ಹೆಂಗೋ ಅವ್ವ ಎಟೇ ಉಜ್ಜಾಡಿದ್ರು ಅಥವಾ ನಮ್ಮವ್ವ ಅಲ್ವಾ ಅಂತ ಸುಮ್ಮನಾಯ್ತೀನಿ. ನಾಳೆ ದಿನ ಅವ್ರ ತಲೂ ಹಂಗೆ ಶುರು ಮಾಡಿಬಿಟ್ರೆ ಏನು ಮಾಡಬೇಕು? ನಾವು ಸುಮ್ಮನೆ ಯಾವ್ದಾರು ಒಂದು ಗುಡಿಸ್ಲು ಹಾಕೊಂಡಿರ್ಬೇಕಾಗಿತ್ತು. ಇಲ್ಲ ಇಲ್ಲ ಇತ್ಲಾಗಿ ಗುಡಿಸ್ಲೈತಲ್ಲ ನಮ್ಮದೇ, ಆ ಗುಡಿಸ್ಲಲ್ಲಿ ಇರ್ತೀವಿ ಕಣವ ಅಂತ ಸುಮ್ಮನೆ ಅಲ್ಲಿದ್ದು ಬಿಡಬೇಕಾಗಿತ್ತು. ಏಟೋ ಮರ್ಯಾದೆ ಉಳಿಯೋದು. ಹಿಂಗೆ ಮಕ್ಕಳು ಕೊಡ್ದಂಗೆ ಅನ್ನಿಸ್ಕೊಳ್ಳೋದೆಲ್ಲ ತಪ್ಪೋದು. ಮನ್ಸಿಗೆ ಭಾರಿ ನೋವಾಯ್ತವೆ ನಮ್ಮವರೇ ನಮ್ಗೆ ಹಿಂಗೆ ಮಾತಾಡ್ಬಿಟ್ರೆ.